ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನಲಿಂದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಲ್ಲಂಗಡಿ ಬೆಳೆಯಲ್ಲಿ ವೈರಸ್ ನಮಗೆ ಇಲ್ಲಿ ಲಕ್ಷಣ ಕಾಣ್ತಾ ಇದೆ. ವೈರಸ್ ಬಂದಾಗ ವಾಟರ್ ಮೆಲನ್ ಮೊಸಾಯಿಕ್ ವೈರಸ್ ಅಂತ ಏನು ಹೇಳ್ತೀವಿ, ಈ ವಾಟರ್ ಮೆಲನ್ ಮೊಸಾಯಿಕ್ ಈ ವೈರಸ್ನ ಲಕ್ಷಣಗಳು ಯಾವ ರೀತಿ ಕಾಣ್ತದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಈ ರೀತಿ ಎಲೆಯನ್ನು ಮುದುಡಿ ಹೋಗ್ತದೆ, ಎಲೆ ಒಂಥರ ಹಾಡಾಗಿ ಕಂಡು ಬರ್ತದೆ. ಅಂದರೆ ಎಲ್ಲ ರಸಹೀರ ಕೀಟಗಳು ಅಟ್ಯಾಕ್ ಆಗ್ತವೆ. ಅದರ ಜೊತೆಗೆ ಈ ವೈರಸ್ ಬಂದಿದಾಗ ಎಲ್ಲ ಈ ಎಲೆಯಲ್ಲಿರುವ ನೀರಿನ ಅಂಶ ಕಡಿಮೆಯಾಗಿ ಎಲ್ಲ ಹೀರಿಕೊಂಡು ಈ ರೀತಿ ವೈರಸ್ಸಿನ ಒಂದು ಲಕ್ಷಣವೇ ಈ ಥರ ಗುಳ್ಳೆ ಥರನೂ ಬಂದಿರ್ತದೆ, ಎಲೆ ಹಾಡಾಗಿರ್ತದೆ. ಜಾಸ್ತಿ ಈಗ ಎಲ್ಲ ಕಡೆನೂ ಎಲ್ಲ ಈ ಕಲ್ಲಂಗಡಿ ಬೆಳೆಗಾರರು ನೋಡ್ತಾ ಇದ್ದಾರೆ. ಎಲ್ಲ ಪ್ಲಾಟಲ್ಲಿ ವೈರಸ್ಸಿನ ಸಮಸ್ಯೆ ಜಾಸ್ತಿ ಆಗ್ತಿದೆ ಈ ಬೇಸಿಗೆ ಸಮಯದಲ್ಲಿ. ಅದಕ್ಕಾಗಿ ಈ ನಿರ್ವಹಣೆ ಮಾಡೋದು ಒಂದು ಬಹಳ ಮುಖ್ಯವಾಗಿದೆ. ಯಾಕಂದರೆ ವೈರಸ್ಸು ಬಂದರೆ, ಇನ್ ಕೇಸ್ ನಮ್ಮ ಪ್ಲಾಟಲ್ಲಿ ವೈರಸ್ ಬಂದರೆ ಅದು 3 ರಿಂದ 4 ದಿವಸದಲ್ಲಿ ಕಂಪ್ಲೀಟ್ ಒಂದು ನಮ್ದು ಏನಿದೆಲ್ಲ ಪ್ಲಾಟು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡ್ತದೆ. ಇದು ಬರೀ 3 ರಿಂದ 4 ದಿವಸದಲ್ಲಿ. ಅದ ಕಾರಣಕ್ಕಾಗಿ ನಾವು ಏನು ಮಾಡಬೇಕಂತಂದರೆ ರೆಗ್ಯುಲರ್ ಆಗಿ ನಾವು ಪ್ಲಾಟ್ ವಿಸಿಟು ಮಾಡ್ತಾ ಇರಬೇಕು. ಅಂದರೆ ಪ್ಲಾಟಲ್ಲಿ ನೋಡ್ತಾ ಇರಬೇಕು ಎಲ್ಲಿ ವೈರಸ್ ಬರ್ತಾ ಇದೆ ಅಥವಾ ಬಂದಿದೆ. ತಕ್ಷಣವೇ ಆ ಥರ ಏನಾದರೂ ಒಂದೆರಡು ಗಿಡಗಳು ಕಾಣಿದರೆ ಅದನ್ನು ನಾವು ತೆಗೆದು ಆಚೆಗೆ ಹಾಕಬೇಕು. ಪ್ಲಾಟಿಂದ ತೆಗೆದು ಆ ಬಳ್ಳಿಯನ್ನು ಕಿತ್ತಿ ಬೇರೆ ಕಡೆ ಎಸಿಬೇಕು. ಅದೇ ರೀತಿ ಕಂಪ್ಲೀಟಾಗಿ ನಾವು ಈ ವೈರಸ್, ಅದಕ್ಕಿಂತ ಮೊದಲು ನಮ್ಮ ಕೃಷಿ ಯೋಗಿ ಚಾನಲಲ್ಲಿ 3 ವಿಡಿಯೋ ಹಾಕಿದ್ದೀನಿ. ಅದು ಕಲ್ಲಂಗಡಿ ಬೆಳೆ ಸಂಬಂಧಿತ ವಿಡಿಯೋ ಇದೆ. ಅದರಲ್ಲಿ ಮೊದಲನೇ ವಿಡಿಯೋ ಯಾವುದು ಅಂತಂದರೆ, ಈಗ ಡ್ರಿಪ್ ಗೊಬ್ಬರ ಇದೆಲ್ಲ, ಡ್ರಿಪ್ ಶೆಡ್ಯೂಲು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಡ್ರಿಪ್ ಗೊಬ್ಬರ ಹಾಕ್ತೀವಿ ಅದು ಡ್ರಿಪ್ ಶೆಡ್ಯೂಲ್ ನಿಮಗೆ ಅಲ್ಲಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕಾಗಿ ಇದನ್ನು ನೀವು ನೋಡಿದರೆ ಭಾಳ ಮುಖ್ಯವಾಗಿದೆ ಇದು ಇನ್ಫಾರ್ಮೇಷನ್. ಯಾಕಂದರೆ ಈ ವೈರಸ್ಸು ನಿರ್ವಹಣೆಗಾಗಿ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಪೋಷಕಾಂಶಗಳ ನಿರ್ವಹಣೆ ಏನಿದೆಲ್ಲ ಅದು ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಈ ವಿಡಿಯೋ ನೀವು ನೋಡ್ಬೋದು. ಯಾಕಂದರೆ ಗಿಡದಲ್ಲಿ ಪೋಷಕಾಂಶಗಳನ್ನು ಕರೆಕ್ಟಾಗಿ ನಾವು ಕೊಟ್ಟಿದ್ದರೆ ಅವಾಗೇ ಏನೇ ರೋಗ ಬರಲಿ ಅಥವಾ ವೈರಸ್ ಥರದ್ದು ಯಾವುದೇ ರೋಗಗಳನ್ನು ಬಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಅಂದರೆ ಗಿಡದಲ್ಲಿ ಒಂದು ಶಕ್ತಿ ಇರ್ತದೆ ಅದನ್ನು ಆ ರೋಗ ತಡ್ಕೊಳ್ಳಿಕ್ಕೆ. ಅಥವಾ ನಾವು ಏನಾದರೂ ಪೋಷಕಾಂಶಗಳನ್ನು ಕೊರತೆ ಇದ್ದರೆ ಅಲ್ಲಿ ಗಿಡ ಬಹಳಷ್ಟು ದಿನ ಇರೋದಿಲ್ಲ. ಅಂದರೆ ಅಲ್ಲೇ ನಮಗೆ ಗಿಡ ಸಾಯ್ತಾ ಬರ್ತದೆ. ಅದಕ್ಕಾಗಿ ಬಹಳ ಮುಖ್ಯವಾಗಿದೆ. ಇನ್ನೂ 2 ವಿಡಿಯೋ ಇದ್ದಾವೆ. ಅದು ನಿಮಗೆ ರಸಹೀರ ಕೀಟಗಳು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ಈ ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಬೋದು, ಮತ್ತು ಯಾವ್ಯಾವ ಕೀಟಗಳನ್ನು ಇಲ್ಲಿ ಅಟ್ಯಾಕ್ ಆಗ್ತವೆ, ಮತ್ತು ಯಾವ್ಯಾವ ರೋಗಗಳನ್ನು ಇಲ್ಲಿ ಸಮಸ್ಯೆ ಬರ್ತದೆ ಕಲ್ಲಂಗಡಿ ಬೆಳೆಯಲ್ಲಿ. ಅದಕ್ಕಾಗಿ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ಈ ರೋಗ ನಿರ್ವಹಣೆ ಮಾಡ್ಬೋದು. ಕಂಪ್ಲೀಟ್ ಏನಿದೆಲ್ಲ ಕಲ್ಲಂಗಡಿ ಬೆಳೆಯಲ್ಲಿ ನಿಮಗೆ ಇನ್ನೂ 2 ವಿಡಿಯೋ ಇದೆ, ಪಾರ್ಟ್ 1, ಪಾರ್ಟ್ 2 ಅಂತ. ಅದನ್ನು ಕೂಡ ನೀವು ನೋಡ್ಬೋದು. ಈ ವಿಡಿಯೋ ನೀವು ಲಾಸ್ಟಿನ ಎಂಡ್ವರೆಗೂ ನೀವು ನೋಡಿದರೆ ಸರಿಯಾದ ರೀತಿಯಲ್ಲಿ ವೈರಸ್ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಸಿಗೋದಿಲ್ಲ. ವಿಡಿಯೋ ಲಾಸ್ಟಿನ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಈಗ ಈ ವೈರಸ್ಸಿನ ನಿರ್ವಹಣೆ ಮಾಡಬೇಕಂತಂದರೆ ನಾವು ಸಮಗ್ರ ರೋಗ ನಿರ್ವಹಣೆ ಪದ್ಧತಿಯಿಂದ ಮಾಡಬೇಕು. ಅಂದರೆ ಬರೀ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಈ ವೈರಸ್ಸಿನ ಹತೋಟಿ ಮಾಡ್ತೀವಿ ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಇದೆಲ್ಲ ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಬರೀ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ. ಅದಕ್ಕಾಗಿ ನಾವು ಬೇರೆ ಬೇರೆ ಪದ್ಧತಿಗಳನ್ನು ಏನಿರ್ತಾವಲ್ಲ ಅದನ್ನು ಕೂಡ ನಾವು ಅಳವಡಿಸ್ಕೋಬೇಕು. ಆವಾಗ ನಾವು ಈ ವೈರಸ್ಸಿಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಕಂಟ್ರೋಲ್ ಮಾಡ್ಬೋದು ಅಂತ. ಈ ಕಲ್ಲಂಗಡಿ ಬೆಳೆ ಹಾಕಿದ್ದಲ್ಲಿ ನಾವು ದಂಡಿಯಲ್ಲಿ ಮೆಕ್ಕೆಜೋಳ ಅಥವಾ ಬಿಳಿ ಜೋಳದ ಬೆಳೆ ಇರ್ತಾವಲ್ಲ ಅದನ್ನು ನಾವು ದಂಡಿಗೆ ಹಾಕಬೇಕಾಗಿರೋದು. ಯಾಕಂದರೆ ಬೇರೆ ಬೇರೆ ರಸಹೀರ ಕೀಟಗಳನ್ನು ಏನು ಬರ್ತಿರ್ತಾವಲ್ಲ ಪ್ಲಾಟಿಗೆ ಅದನ್ನು ನಾವು ತಡೆಗಟ್ಬೋದು. ಅದೇ ರೀತಿಯಲ್ಲಿ ನಾವು ಯಾವಾಗ ಕಲ್ಲಂಗಡಿ ಬೆಳೆ ಹಚ್ಚಿರ್ತೀವಲ್ಲ ಮಧ್ಯದಲ್ಲಿ ನಾವು ಈ ಅಂಟಿನ ಬಲೆಗಳನ್ನು ಹಾಕಬೇಕು. ಅದರಲ್ಲಿ ನಿಮಗೆ 2 ಥರದ್ದು ಸಿಗ್ತವೆ. ಒಂದು ನೀಲಿ ಬಣ್ಣದ ಸಿಗ್ತವೆ, ಇನ್ನೊಂದು ಹಳದಿ ಬಣ್ಣ ಸಿಗ್ತವೆ. ಅದಕ್ಕಾಗಿ 1 ಎಕರೆಗೆ 25 ರಿಂದ 30 ಈ ಅಂಟಿನ ಬಲೆಗಳನ್ನು ಹಾಕಬೇಕಾಗಿರೋದು. ಅದೇ ರೀತಿ ಈ ಕಲ್ಲಂಗಡಿ ಬೆಳೆ ಹಚ್ಚೋಕ್ಕಿಂತ ಮೊದಲು ನಾವು ಏನು ಭೂಮಿ ರೆಡಿ ಮಾಡ್ಕೋತೀವಲ್ಲ ಆ ಸಮಯದಲ್ಲಿ ಬೇವಿನ ಹಿಂಡಿ ಇದನ್ನು ನೀವು 1 ಎಕರೆಗೆ 100 ರಿಂದ 150 kg ಬಳಸ್ಕೋಬೇಕಾಗಿರೋವಂಥದ್ದು. ಯಾಕಂದರೆ ಈ ಬೇವಿನ ಹಿಂಡಿ ಬಳಸೋದ್ರಿಂದ ನಮಗೆ
ಗಿಡದ ಅಂದರೆ ಭೂಮಿಯಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಆದ ಕಾರಣಕ್ಕಾಗಿ ಇದನ್ನು ನಾವು ಬಳಸಬೇಕಾಗಿರೋಂಥದ್ದು. ಅದೇ ರೀತಿ ಸರಿಯಾದ ರೀತಿಯಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕು. ಯಾಕಂದರೆ ಕಳೆಗಳಿಂದ ಬಹಳಷ್ಟು ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ. ಸ್ಪೆಷಲಿ ರೋಗಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಬೂದಿ ರೋಗ ಮತ್ತು ಈ ಸೊರಗು ರೋಗ, ಬಳ್ಳಿ ಒಣಗ್ತದಲ್ಲ ಆ ಸಮಸ್ಯೆನೂ ಜಾಸ್ತಿ ಆಗ್ತದೆ. ಅದೇ ರೀತಿ ವೈರಸ್ಸು ಬರುವಂಥ ಲಕ್ಷಣಗಳು ಚಾನ್ಸಸ್ಸು ಜಾಸ್ತಿ ಇರ್ತವೆ. ಆದ ಕಾರಣಕ್ಕಾಗಿ ನಾವು ಪ್ಲಾಟು ಕ್ಲೀನಾಗಿ ಇಟ್ಕೋಬೇಕು. ಇದೆಲ್ಲನೂ ಮಾಡಿದ ನಂತರ ಈಗ ಈ ಕಲ್ಲಂಗಡಿ ಬೆಳೆಯಲ್ಲಿ ವೈರಸ್ ನಿರ್ವಹಣೆಗಾಗಿ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ಈ ವೈರಸ್ಸಿನ ನಿರ್ವಹಣೆ ಮಾಡ್ಬೋದು ಅಂತ ನೋಡೋಣ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಔಷಧಿಗಳನ್ನು ಯಾವ್ಯಾವ ಇದ್ದಾವೆ ಅಂದರೆ ಅದರಲ್ಲಿ ಹೊಸ ಹೊಸ ಔಷಧಿಗಳನ್ನು ಯಾವ್ಯಾವ ಬಂದಿದ್ದಾವೆ ಅದನ್ನೆಲ್ಲನೂ ನಿಮಗೆ ಹೇಳ್ತಾ ಬರ್ತೀನಿ. ಅದೇ ರೀತಿ ನಮ್ಮ ಕೃಷಿಯೋಗಿ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ, ಈ ರೀತಿ ಬೇರೆ ಬೇರೆ ಬೆಳೆ ಬಗ್ಗೆ ಮಾಹಿತಿಯನ್ನು ಬರ್ತಾ ಇರ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ವಾಟರ್ಮೆಲನ್ ಮೊಸಾಯಿಕ್ ವೈರಸ್ ಅಥವಾ ವೈರಸ್ ಅಂತ ಏನು ಹೇಳ್ತೀವಿ, ಈ ವೈರಸ್ಸು ನಮ್ಮ ಬಳ್ಳಿಯಲ್ಲಿ ಬಂದಿದ್ದರೆ ಈ ಕಲ್ಲಂಗಡಿ ಬೆಳೆಯಲ್ಲಿ ಒಂದು ಗಿಡದಿಂದ ಅಂದರೆ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಹರಡಲಿಕ್ಕೆ ಈ ಥ್ರಿಪ್ಸು ರಸಹೀರ ಕೀಟಗಳು ಏನಿರ್ತವಲ್ಲ, ವೈಟ್ ಫ್ಲೈಸ್ ಮತ್ತು ಥ್ರಿಪ್ಸು ಅಂದರೆ ಬಿಳಿ ನೊಣ ಅಂತ ಏನು ಹೇಳ್ತೀವಿ ವೈಟ್ ಫ್ಲೈಸು, ಅದರ ಜೊತೆಗೆ ಥ್ರಿಪ್ಸ್ ಅಂದರೆ ನಿಮಗೆ ಕಾಮನಾಗಿ ಗೊತ್ತಿದೆ, ಎಲ್ಲ ಕಡೆಯೂ ಎಲ್ಲ ಬೆಳೆಯಲ್ಲೂ ಥ್ರಿಪ್ಸ್ ಕಾಣ್ತಾ ಇದೆ, ಸಣ್ಣ ಸಣ್ಣ ರಸಹೀರ ಕೀಟಗಳು. ಅದರ ಜೊತೆಗೆ ಎಫಿಡ್ಸ್ ಕೂಡ ಒಂದು ಕಾರಣವಾಗಿದೆ. ಈ ಮೂರು ಏನು ರಸಹೀರ ಕೀಟಗಳು ಇರ್ತವಲ್ಲ ಇದರಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದ ಕಾರಣಕ್ಕಾಗಿ ಔಷಧಿಗಳನ್ನು ಏನು ಸ್ಪ್ರೇ ಮಾಡ್ತೀವಲ್ಲ, ಈ ಥ್ರಿಪ್ಸು ಮತ್ತು ವೈಟ್ ಫ್ಲೈಸ್ ಮತ್ತು ಎಫಿಡ್ಸು ಕಂಟ್ರೋಲ್ ಆಗಬೇಕು. ಆ ರೀತಿ ಔಷಧಿಗಳನ್ನು ನಾವು ಸ್ಪ್ರೇ ಮಾಡಬೇಕು. ಇಲ್ಲಿ ಈಗ ಏನು ಔಷಧಿಗಳನ್ನು ಹೇಳ್ತಾ ಇದ್ದೀನಲ್ಲ, ಈ ಔಷಧಿಗಳನ್ನು ನೀವು ಬೇರೆ ಬೇರೆ ಬಳ್ಳಿ ಜಾತಿಯ ಏನು ಬೆಳೆಗಳಿರ್ತಾವಲ್ಲ, ಅಂದರೆ ಸೋರೆಕಾಯಿ ಆಗಲಿ ಅಥವಾ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ಈ ರೀತಿ ಬೇರೆ ಬೇರೆ ಬಳ್ಳಿ ಜಾತಿಯ ಏನು ಬೆಳೆಗಳಿರ್ತಾವಲ್ಲ ಅದರಲ್ಲೂ ಕೂಡ ನೀವು ಈ ವೈರಸ್ ಕಂಟ್ರೋಲ್ ಮಾಡಲಿಕ್ಕೆ ಈ ಔಷಧಿಗಳನ್ನು ಬಳಸ್ಕೋಬೋದು. ಈಗ ವೈರಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಯಾವುದು ವೈರಿಸೈಡ್ ಅಂತ ಯಾವುದು ನಮಗೆ ಮಾರ್ಕೆಟಲ್ಲಿ ಔಷಧಿ ಇಲ್ಲ, ಲಭ್ಯವಿಲ್ಲ. ಆದ ಕಾರಣಕ್ಕಾಗಿ ವೈರಸ್ಸು ಏನು ಸ್ಪ್ರೆಡ್ ಆಗ್ತದಲ್ಲ, ಅಂದರೆ ಈ ಬಿಳಿ ನೊಣ ಅಥವಾ ಥ್ರಿಪ್ಸಿಂದ ಏನು ಒಂದು ಬಳ್ಳಿದಿಂದ ಇನ್ನೊಂದು ಬಳ್ಳಿಗೆ ವೈರಸ್ ಸ್ಪ್ರೆಡ್ ಆಗ್ತದಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬಿಳಿ ನೊಣ ಅಂದರೆ ವೈಟ್ ಫ್ಲೈ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಔಷಧಿಗಳನ್ನು ಇಲ್ಲ ಸಿಂಪಡಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಈ ಬೆನಿವಿಯಾ ಅನ್ನೋ ಔಷಧಿ ನೀವು ಸ್ಪ್ರೇ ಮಾಡ್ಕೋಬೋದು. ಇದು 1 ಲೀಟ್ರಿಗೆ ನೀವು 1.5 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಂದರೆ 1.5 ml 1 ಲೀಟ್ರ್ ನೀರಿಗೆ. ಅದೇ ರೀತಿ ಈ ಪ್ಲೆಸಿವಾ ಏನು ಕೀಟನಾಶಕ ಇದೆಯಲ್ಲ, ಬಿಳಿ ನೊಣ ಅಂದರೆ ವೈಟ್ ಫ್ಲೈಸ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನೀವು 1 ಲೀಟ್ರ್ ನೀರಿಗೆ 1.25 ml ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಅದೇ ರೀತಿ ಈ ಟಕಾಫ್ ಎನ್ನುವ ಏನು ಕೀಟನಾಶಕ ಇದೆಯಲ್ಲ, ಇದನ್ನು 1 ಲೀಟ್ರ್ ನೀರಿಗೆ 1.25 ml ಅಂದರೆ 1/4 ml ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದೇ ರೀತಿ SLR 525 ಇದನ್ನು ನೀವು 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದೇ ರೀತಿ BSF ಕಂಪ್ನಿಯ ಸೆಫಿನಾ ಎನ್ನುವ ಏನು ಕೀಟನಾಶಕ ಇದೆಯಲ್ಲ, ಅದನ್ನು ನೀವು 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಜಿಂಗಾಲ ಅಂತ ಏನು ಪ್ರಾಡಕ್ಟ್ ಇದೆಯಲ್ಲ, ಇದನ್ನು ನೀವು 1 ಲೀಟ್ರ್ ನೀರಿಗೆ 1 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಈ ಜಿಂಗಾಲ ಬದಲು ಇನ್ನೊಂದು ಸೇಮ್ ಕೆಮಿಕಲ್ ಏನಿದೆಯಲ್ಲ, ಇದರಲ್ಲಿ ಈ ಪೈರಿಫ್ಲುಕ್ವಿನಾಜೋನ್ ಈ ಕೆಮಿಕಲ್ ನಿಮಗೆ ಇನ್ನೊಂದು ಪ್ರಾಡಕ್ಟಲ್ಲಿ ಸಿಗ್ತದೆ, ಅದನ್ನು ನೀವು ಬಳಸ್ಬೋದು. ಅದರಲ್ಲಿ ಈ ಕ್ಲಾಸ್ಟೋ ಅಂತ ಇದೆ, ಈ ಟಾಟಾ ಕಂಪ್ನಿಯ ಕ್ಲಾಸ್ಟೋ, ಅದನ್ನು ಕೂಡ ನೀವು ಬಳಸ್ಕೋಬೋದು. 1 ಲೀಟ್ರ್ ನೀರಿಗೆ 1 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದೇ ರೀತಿ ಹೊಸದಾಗಿ ಬಂದಿರೋದ ಒಂದು ಔಷಧಿ ಇದೆ, ಅದು ಈ BSF ಕಂಪ್ನಿಯ ಈ ಪೈರೇಟ್ ಎನ್ನುವ ಕೀಟನಾಶಕ, ಇದನ್ನು ಕೂಡ ನೀವು ಬಳಸ್ಕೋಬೋದು. ಇದು 1 ಎಕರೆಗೆ 170 ml ಬಳಸ್ಕೋಬೇಕು. ಈಗ ಈ ಥ್ರಿಪ್ಸು ಅಂದರೆ ಈ ನುಷಿ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಔಷಧಿಗಳನ್ನು ಇಲ್ಲಿ ಸಿಂಪಡಣೆ ಮಾಡ್ಕೋಬೇಕು ಅಂತ ನೋಡೋಣ. ಯಾಕಂದರೆ ಈ ನುಷಿ ಕೂಡ ನಮಗೆ ಒಂದು ಕಾರಣವಾಗಿದೆ ಈ ವೈರಸ್ಸು
ಸ್ಪ್ರೆಡ್ ಮಾಡಲಿಕ್ಕೆ, ಅಂದರೆ ವೈರಸ್ಸು ಹರಡುವಿಕೆ ಏನಿದೆಯಲ್ಲ ಅದು ತ್ರಿಪ್ಸು ಕೂಡ ಒಂದು ಕಾರಣವಾಗಿದೆ. ಅದಕ್ಕಾಗಿ ಯಾವ ಔಷಧಿಗಳನ್ನು ಇಲ್ಲಿ ಸಿಂಪಡಣೆ ಮಾಡ್ಕೋಬೇಕಂತ ನೋಡೋಣ. ಮೊದಲನೇದಾಗಿ ಈ ಸೂಪರ್ ಕಾನ್ಫಿಡರು ಇದು ಏನಿದೆಯಲ್ಲ 1 ಎಕರೆಗೆ 100 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು, ಅಥವಾ 1 ಲೀಟ್ರ್ ನೀರಿಗೆ ಅರ್ಧ ml ಹಾಕ್ಕೊಂಡು ಬಳಸ್ಕೊಂಡು ನೀವು ಸಿಂಪಡಣೆ ಮಾಡ್ಕೋಬೇಕು. ಅದೇ ರೀತಿ ಟಾಟಾ ಸೋನಿಕ್ ಫ್ಲೋ ಇದನ್ನು ಕೂಡ ನೀವು 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಎವಿಡೆಂಟ್ ಫ್ಲೋ ಇದನ್ನು ಕೂಡ ನೀವು 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು ಈ ತ್ರಿಪ್ಸ್ ಕಂಟ್ರೋಲ್ ಮಾಡಲಿಕ್ಕೆ. ಅದೇ ರೀತಿ ಈ ಉಲಾಲ ಔಷಧಿ ಇದು ಏನಿದೆಯಲ್ಲ 1 ಲೀಟ್ರ್ ನೀರಿಗೆ ನೀವು 1 ಎಕರೆಗೆ 60 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕೀಫನ್ ಈ ಔಷಧಿ ಏನಿದೆಯಲ್ಲ ನಿಮಗೆ 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಅಪಾಚಿ ಅಂತ ಏನು ಕೀಟನಾಶಕ ಇದೆಯಲ್ಲ ಇದನ್ನು ಕೂಡ ನೀವು ಬಳಸ್ಕೋಬೋದು. ಇದು 1 ಎಕರೆಗೆ 160 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕ್ಯಾಪ್ಕ್ಯಾಡಿಸ್ ಈ ಕೀಟನಾಶಕ ನೀವು 1 ಲೀಟ್ರ್ ನೀರಿಗೆ ಅರ್ಧ ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ರಾವಣ್ ಅಂತ ಏನು ಕೀಟನಾಶಕ ಲಭ್ಯ ಇರ್ತದೆ ಮಾರ್ಕೆಟಲ್ಲಿ ಅದನ್ನು ಕೂಡ ನೀವು ಬಳಸ್ಕೋಬೋದು. ಇದು ನೀವು 1 ಲೀಟ್ರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಎಕ್ಸ್ಪೋನಸ್ ಈ ಔಷಧಿನೂ ಕೂಡ ನೀವು ಬಳಸ್ಕೋಬೋದು. ಈ ಕೀಟನಾಶಕ ನಿಮಗೆ 1 ಎಕರೆಗೆ 25 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈ ರೀತಿ ನೀವು ಈ ತ್ರಿಪ್ಸು ಮತ್ತು ವೈಟ್ ಫ್ಲೈಸ್ ಏನಿದೆಯಲ್ಲ ಈ ಎರಡನ್ನೂ ನೀವು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಈ ವೈರಸ್ಸಿನ ಒಂದು ಹರಡುವಿಕೆ ಕಡಿಮೆ ಮಾಡಿಕೊಂಡು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ವೈರಿಸೈಡ್ ಅಂತೂ ನಮಗೆ ಯಾವುದೂ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಆದ ಕಾರಣಕ್ಕಾಗಿ ಈ ವೈರಸ್ ಹರಡುವುದನ್ನು ಏನಿದೆಯಲ್ಲ ನಾವು ಕಡಿಮೆ ಮಾಡಿಕೊಂಡು ಇದರ ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನಮ್ಮ ಕೃಷಿಯೋಗಿ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.